So a qualitative measure of the ability of an atom in a chemical bond. ನಾನು ಹೇಳಿದ್ದೇನೆ ಏನಂದ್ರೆ chemical compound to attract shared electron to itself is called electronegativity ಅಂತ ಹೌದಲ್ವಾ. ಸೊ ನೋಡಿ ಇದು ಎಲೆಕ್ಟ್ರೋನೆಗೆಟಿವ್ ವ್ಯಾಲ್ಯೂಸ್ ಪೌಲಿಂಗ್ ಸ್ಕೇಲ್ ಹೇಳಿದೆ ನಾನು. ಆ ಪೌಲಿಂಗ್ ಸ್ಕೇಲ್ ಇಂದ ಎಲೆಕ್ಟ್ರೋನೆಗೆಟಿವ್ ವ್ಯಾಲ್ಯೂಸ್ ನ ಕಂಡು ಹಿಡಿದಿರೋದು. ಓಕೆ, ಸೊ ನೀವು ಇಷ್ಟರಲ್ಲಿ ನೋಡಿದ್ರೆ ಫ್ಲೂರಿನ್ ನೋಡಿ ಎಲೆಕ್ಟ್ರೋನೆಗೆಟಿವ್ ವ್ಯಾಲ್ಯೂ ಎಷ್ಟಿದೆ ಹೌದಲ್ವಾ? 4.0 ಜಾಸ್ತಿ ಇದೆ ಅಲ್ವಾ ಎಲೆಕ್ಟ್ರೋನೆಗೆಟಿವ್ ವ್ಯಾಲ್ಯೂ. ಸೊ ಅದೇ ಹೈಯೆಸ್ಟ್. ಅರ್ಥ ಆಗ್ತಿದ್ಯಾ? 4.0 ಏನಿದೆ ಅದೇ ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವ್ ವ್ಯಾಲ್ಯೂ. ಓಕೆ, ಕ್ಲೋರಿನ್ ನೋಡಿ ಎಷ್ಟಿದೆ? 3.0. ನೋಡಿ ಕ್ಲೋರಿನ್ ಆದ್ಮೇಲೆ ಇಲ್ಲಿ ಆಕ್ಸಿಜನ್ ನೋಡಿ 3.5. ನೆಕ್ಸ್ಟ್ ನೋಡಿ ನೈಟ್ರೋಜನ್. ಗೊತ್ತಾಗ್ತಿದೆ ಅಲ್ವಾ ಎಲೆಕ್ಟ್ರೋನೆಗೆಟಿವಿಟಿ? ಸೊ ಇಲ್ಲಿ ನೋಡಿ ನಿಮ್ಗೆ ಫಾಸ್ಫರಸ್ ಸಲ್ಫರ್ ಬಂದ್ರೆ ಆಕ್ಸಿಜನ್ ಮತ್ತೆ ನೈಟ್ರೋಜನ್ ಕಮ್ಮಿನೇ ಇದೆ ಅವು. ಸೊ ಹಾಗಾಗಿ ಫ್ಲೂರಿನ್ ಎಲೆಕ್ಟ್ರೋನೆಗೆಟಿವಿಟಿ ಏನಿದೆ ನಮ್ಗೆ ಇಟ್ ವಿಲ್ ಬಿ ವೆರಿ ಹೈ. Okay, so the electronegativity of fluorine is very high. So down the group ತೋರಿಸಿದ್ದಾರೆ. Okay, fluorine, chlorine, bromine, iodine, hydrogen ಆ ಗ್ರೂಪ್ ಅಲ್ಲಿ ನೋಡ್ಕೊಳ್ಳಿ. ಇಲ್ಲಿ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ಅಂದ್ರೆ ಡೌನ್ ದ ಗ್ರೂಪ್ ಏನಾಗ್ತಿದೆ ಎಲೆಕ್ಟ್ರೋನೆಗೆಟಿವಿಟಿ ಕಮ್ಮಿ ಆಗ್ತಿದೆ ಅಲ್ವಾ? ಯಾಕೆಂದ್ರೆ ಸೈಜ್ ಇನ್ಕ್ರೀಸ್ ಆಗ್ತಿದೆ ಅಲ್ವಾ? ಸೊ ಹಾಗಾಗಿ ಎಲೆಕ್ಟ್ರೋನೆಗೆಟಿವ್ ವ್ಯಾಲ್ಯೂ ಕಮ್ಮಿ ಆಗ್ತಾ ಇದೆ. Okay, so electronegativity is inversely related to the metallic properties of element. ಇದಕ್ಕೆ ನಾವು ಆಮೇಲೆ ಡಿಸ್ಕಸ್ ಮಾಡೋಣ. ಸೊ ನಿನ್ನೆ ನಾನು ಏನ್ ಹೇಳ್ತಿದ್ದೆ ನಿಮ್ಗೆ ಅಂದ್ರೆ ಸೊ ಆಕ್ಸಿಡೇಷನ್ ಸ್ಟೇಟ್ ಅಲ್ವಾ? Yes sir, ಅದರಲ್ಲಿ Na2+3+ Yes, ಆಕ್ಸಿಡೇಷನ್ ಸ್ಟೇಟ್ ಏನ್ ಹೇಳಿದೆ? ಆಕ್ಸಿಡೇಷನ್ ಸ್ಟೇಟ್ ಹೇಗೆ ರಿಲೇಟೆಡ್? higher oxidation number ಇದ್ರೆ higher electronegativity. ಹೌದಲ್ವಾ? ಸೊ Fe2+ ಮತ್ತೆ Fe3+ ಅನ್ಕೊಳ್ಳಿ. ಇವಾಗ ಇದರಲ್ಲಿ ಯಾವ್ದು ಮೋರ್ ಎಲೆಕ್ಟ್ರೋನೆಗೆಟಿವ್? Fe3+. Fe3+ is more electronegative. ಹೌದಲ್ವಾ? ಹಾ, ಓಕೆ. ಸೊ ಏನಕ್ಕೆ Fe3+ ಮೋರ್ ಎಲೆಕ್ಟ್ರೋನೆಗೆಟಿವ್ ಅಂತ ನಾವೆಲ್ಲೂ ಹೇಳಿಲ್ಲ ಹೌದಲ್ವಾ? ಸೊ ಯಾಕೆ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಇರುವಂತಹ ಏನು ಎಲಿಮೆಂಟ್ ಗಳಿರ್ತವೆ ದಟ್ ವಿಲ್ ಹ್ಯಾವ್ ಮೋರ್ ಎಲೆಕ್ಟ್ರೋನೆಗೆಟಿವಿಟಿ. ಸೊ ಹೈಯರ್ ಎಲೆಕ್ಟ್ರೋನೆಗೆಟಿವಿಟಿ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ಇಲ್ಲಿ ಟೆಂಡೆನ್ಸಿ ಟು ಅಟ್ರಾಕ್ಟ್ ದ ಎಲೆಕ್ಟ್ರಾನ್ಸ್ ವಿಲ್ ಬಿ ಮೋರ್. ಹೌದಾ? ಹೇಗೆ ಜಾಸ್ತಿ ಆಗುತ್ತೆ? ಈಗ ನಿಮ್ಗೆ ಹೊಟ್ಟೆ ಹಸುವಾಗಿದೆ ಅಂದಾಗ ನೀವೇನ್ ಮಾಡ್ತೀರಾ? ಊಟ ಮಾಡಕ್ ಇಷ್ಟಪಡ್ತೀರಾ? ಮಾಡಲ್ಲ? ಮಾಡ್ತೀರಾ? ಹೌದಲ್ವಾ? ಈಗ ಇವರಿಬ್ರಲ್ಲಿ ತುಂಬಾ ಹಸುವಾಗಿರೋದು ಯಾರಿಗೆ? Fe3+ ತುಂಬಾ ಹಸುವಾಗಿರೋದು. ಸರ್ 3+ ಅಂದ್ರೆ ಎಲೆಕ್ಟ್ರಾನ್ ಕಳ್ಕೊಳ್ಳೋದಲ್ವಾ? ಹೌದಪ್ಪ, ಕಳ್ಕೊಂಡಿದೆ ಆಲ್ರೆಡಿ. ಅದಕ್ಕೆ ಎಲೆಕ್ಟ್ರಾನ್ ಬೇಕಲ್ವಾ? ಸರ್ ಎಲೆಕ್ಟ್ರಾನ್ ಕಳ್ಕೊಂಡು ಸ್ಟೇಬಲ್ ಆಗುತ್ತೆ ಅಲ್ವಾ? ಅದು ಕೆಮಿಕಲ್ ಬಾಂಡಿಂಗ್ ಮಾಡ್ಬೇಕಾದ್ರೆ. ಈಗ ಬಾಂಡ್ ಆಗ್ಬೇಕು ಅಂದಾಗ NaCl ಫಾರ್ಮೇಶನ್ ಆಗ್ಬೇಕು. ಆ ಕೇಸಸ್ ಅಲ್ಲಿ ಅವು ಚಾನ್ಸಸ್ ಇರ್ತವೆ ಲಾಸ್ ಮಾಡ್ಕೊಂಡು ಆಗುವಂತದ್ದು, ಸ್ಟೇಬಲ್ ಆಗುವಂತದ್ದು. ಸಿಂಗಲ್ ಆಗಿ ಅವು ಇರ್ಬೇಕಾದ್ರೆ ಯಾವತ್ತೂ ಆತರ ಆಗುತ್ತೆ. ಎಲಿಮೆಂಟಲ್ ಸ್ಟೇಟ್ ಅಲ್ಲಿ ಇರ್ಬೇಕಾದ್ರೆ ಆತರ ಆಗಲ್ಲ. ಗೊತ್ತಾಗಿದ್ಯಾ? ಎಲಿಮೆಂಟಲ್ ಸ್ಟೇಟ್ ಅಂದ್ರೆ ಏನು? ಐರನ್, ಕೋಬಾಲ್ಟ್, ನಿಕಲ್ ಈ ತರ ಇದೆ ನೋಡಿ. ಈ ತರ ಇದ್ದಿದ್ದು ಎಲಿಮೆಂಟಲ್ ಸ್ಟೇಟ್. ಈ ಎಲಿಮೆಂಟಲ್ ಸ್ಟೇಟ್ ಅಲ್ಲಿ ಯಾವುದೇ ರೀತಿಯಾದ ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂಡು ಸ್ಟೇಬಲ್ ಆಗೋ ಚಾನ್ಸಸ್ ಇರಲ್ಲ. ಅರ್ಥ ಆಗ್ತಿದ್ಯಾ? ಸೊ ಈಗ ಇಲ್ಲಿ ನಮ್ಗೆ ಜಾಸ್ತಿ ಎಲೆಕ್ಟ್ರಾನ್ ಕಮ್ಮಿ ಆಗಿರೋದು ಇದ್ರಲ್ಲಿ, ಹೌದಲ್ವಾ? Fe3+ ಅಲ್ಲಿ. ಸೊ ಇದಕ್ಕೆ ಮೇಜರ್ ಆಗಿ ಎಲೆಕ್ಟ್ರಾನ್ ಬೇಕೇ ಬೇಕು ಈಗ. ಸೊ ಯಾರಿಗೆ ಜಾಸ್ತಿ ಟೆಂಡೆನ್ಸಿ ಇರುತ್ತೆ ಎಲೆಕ್ಟ್ರಾನ್ ಅಟ್ರಾಕ್ಟ್ ಮಾಡ್ಕೊಳ್ಳೋದು? Fe3+ ಗೆ ಟೆಂಡೆನ್ಸಿ ಜಾಸ್ತಿ ಇರುತ್ತೆ ಎಲೆಕ್ಟ್ರಾನ್ ಅಟ್ರಾಕ್ಟ್ ಮಾಡ್ಕೊಳ್ಳೋದು. ಯಾಕಂದ್ರೆ ಇದು ತುಂಬಾ ಹಸುವಾಗಿದೆ. ಇದಕ್ಕೆ ಇಟ್ ಇಸ್ ಟೂ ಮಚ್ ಹಂಗ್ರಿ. ಇಟ್ ನೀಡ್ಸ್ ದ ಎಲೆಕ್ಟ್ರಾನ್ಸ್ ನೌ ಟು ಸ್ಯಾಟಿಸ್ಫೈ ಇಟ್ಸ್ ಹಂಗರ್. How can you say that it is too much hungry? ಅಲ್ಲಿ ಕಾಣಿಸ್ತಾ ಇದೆಯಲ್ಲಪ್ಪ 3 ಎಲೆಕ್ಟ್ರಾನ್ ಖಾಲಿ ಆಗಿದೆ ಅಂತ. ಹೌದಲ್ವಾ? ಹಂಗ್ರಿ ಫಾರ್ ಎಲೆಕ್ಟ್ರಾನ್ ಅಷ್ಟೇ. ಇಫ್ ಯು ಆರ್ ಟೇಕಿಂಗ್ ವೆರಿ ಲಿಟರಲ್ ಮೀನಿಂಗ್, ಸರ್ ಹೆಂಗೆ ನಿಮ್ಗೆ ಐರನ್ ಹೊಟ್ಟೆ ಹಸಿದೆ ಅನ್ನೋದು ನೀವು ನೋಡಿ ಹೇಳ್ತಿದ್ದೀರಾ ಅಂದ್ರೆ ಅದು ನಾನು ಏನು ಹೇಳ್ತಾ ಇಲ್ಲ. ಅದು ಸುಮ್ಮನೆ ಅದು ಬೇಸ್ಡ್ ಆನ್ ದ ಎಲೆಕ್ಟ್ರಾನ್ಸ್ ಡಿಫಿಷಿಯನ್ಸಿ ಮೇಲೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ.
ಈಗ ನಿಮ್ಗೂನು ಹಂಗ್ರಿ ಆದಾಗ ಏನಾಗುತ್ತೆ ನಿಮ್ಗೆ ಗೊತ್ತಾಗುತ್ತೆ, ಸುಸ್ತಾಗೋದು, ಟೈರ್ಡ್ನೆಸ್ ಆಗೋದು ಎಲ್ಲ ಗೊತ್ತಾಗುತ್ತೆ. ಅದೇ ರೀತಿ ಇಲ್ಲಿ ಈ ಐರನ್ ಏನಿದೆ ಎಲಿಮೆಂಟ್, ಅದ್ರಲ್ಲಿ ಎಲೆಕ್ಟ್ರಾನ್ಗಳು ಲಾಸ್ ಆಗಿದ್ದಾಗ, ಅದ್ರಲ್ಲಿ ಎಲೆಕ್ಟ್ರಾನ್ಗಳು ಕಮ್ಮಿ ಆಗಿದ್ದಾಗ ಅವಾಗ ಏನಾಗುತ್ತೆ Fe3+ ಎಲೆಕ್ಟ್ರಾನ್ ಜಾಸ್ತಿ ಫುಲ್ ಮಾಡುತ್ತೆ Fe2+ ಗಿಂತ. ಯಾಕಂದ್ರೆ ಇದಕ್ಕೆ ಎಲೆಕ್ಟ್ರಾನ್ ಖಂಡಿತವಾಗ್ಲೂ ಬೇಕೇ ಬೇಕು ಜಾಸ್ತಿ. ಸೊ ಅದಕ್ಕೆ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಇರೋದು ಮೋರ್ ಎಲೆಕ್ಟ್ರೋನೆಗೇಟಿವ್. ಯಾಕೆಂದ್ರೆ ಇಟ್ ಹ್ಯಾಸ್ ಮೋರ್ ಟೆಂಡೆನ್ಸಿ ಟು ಅಟ್ರಾಕ್ಟ್ ದ Electron. ಗೊತ್ತಾಗಿದ್ಯಾ? Yes. ಓಕೆ, ಸೊ ಅದಕ್ಕೆ ನೆನ್ಪಿಟ್ಕೊಳ್ಳಿ. ಸೊ ಸಿನ್ಸ್ ಇಟ್ ಹ್ಯಾಸ್ ಅ ಮೋರ್ ಟೆಂಡೆನ್ಸಿ ಟು ಅಟ್ರಾಕ್ಟ್ ಶೇರ್ ಪೇರ್ ಆಫ್ ಎಲೆಕ್ಟ್ರಾನ್, Fe3+ ಅಂದ್ರೆ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ಸ್ will have more electron negativity. Is that clear? Yes. Okay. So next ಅದಾದ್ಮೇಲೆ ನೆಕ್ಸ್ಟ್ ನಮ್ಗೆ ಟೈಪ್ಸ್ ಆಫ್ hybridization. Types of hybridization. ನೀವು hybridization ಅನ್ನೋ ವರ್ಡ್ ನ ಕೇಳಿರ್ತೀರಾ ಮೋಸ್ಟ್ಲಿ ನಿಮ್ಮ ಬಯಾಲಜಿ ಕಾನ್ಸೆಪ್ಟ್ಸ್ ಅಲ್ಲಿ hybridized ಅಂತ ಕೇಳಿರ್ತೀರಾ, ಹೌದಲ್ವಾ? ಹಾ. ಸೊ ಯಾವುದೇ ಒಂದು ಹೈಬ್ರಿಡ್ ಅಂದ್ರೆ ಅರ್ಥ ಏನು? ಹೈಬ್ರಿಡ್ ಅಂದ್ರೆ ಅರ್ಥ ಏನು? ಯಾವ್ದೋ ಒಂದ್ ಎರಡನ್ನು ಮಿಕ್ಸ್ ಮಾಡೋದಲ್ವಾ? ಹೌದು. ಸೊ ಅವೆರಡನ್ನ ಕಂಬೈನ್ ಮಾಡಿ ಒಂದ್ ಬರುವಂತದ್ದು ಏನೋ ಒಂದ್ ಬರುತ್ತೆ ಅಂತ ಅದು ಹೈಬ್ರಿಡ್ ಆಗಿರ್ತದೆ ಅನ್ನೋದು ನಮ್ಗೆ ಗೊತ್ತಿದೆ. ಓಕೆ. ಸೊ ಅಲ್ಲಿ ಅದೇ ರೀತಿ ಇಲ್ಲೂ ಕೂಡ ಯಾವ್ದ್ರಲ್ಲಿ ಇನ್ ದ ಕೇಸ್ ಆಫ್ ಆರ್ಬಿಟಲ್ಸ್ ನಮ್ಗೆ ಗೊತ್ತಿದೆ. S ಆರ್ಬಿಟಲ್, P ಆರ್ಬಿಟಲ್, D ಆರ್ಬಿಟಲ್, F ಆರ್ಬಿಟಲ್ ಅಂತ ನಮ್ಗೆ ಗೊತ್ತಿದೆ. ಓಕೆನಾ? ಸೊ ಈ ಆರ್ಬಿಟಲ್ಗಳನ್ನ ಮಿಕ್ಸ್ ಮಾಡೋದು, ಅದನ್ನ ನಾವೇಂತ ಕರಿತೀವಿ? Hybridization. ಸೊ ಇದ್ರಲ್ಲಿ ನಮ್ಗೆ 3 ತರ ಬರುತ್ತೆ, sp, sp2, sp3 ಅಂತ. ಓಕೆ ನೋಡಿ, S ಆರ್ಬಿಟಲ್ P ಆರ್ಬಿಟಲ್ ಮಿಕ್ಸ್, S ಆರ್ಬಿಟಲ್ ಮತ್ತೆ 2 P ಆರ್ಬಿಟಲ್ ಮಿಕ್ಸ್, S ಆರ್ಬಿಟಲ್ ಮತ್ತೆ 3 P ಆರ್ಬಿಟಲ್ ಮಿಕ್ಸ್. ಸೊ ಇದ್ರಲ್ಲಿ ಅವ್ರು ಕೇಳ್ತಾರೆ ಯಾವ್ದು ಮೋರ್ ಎಲೆಕ್ಟ್ರೋನೆಗೇಟಿವ್ ಅಂತ. ಸೊ ಯಾವತ್ತೂ ನೆನ್ಪಿಟ್ಕೊಳ್ಳಿ, sp ವಿಲ್ ಬಿ ಮೋರ್ ಎಲೆಕ್ಟ್ರೋನೆಗೇಟಿವ್. ಓಕೆ, ಯಾಕೆ sp ಮೋರ್ ಎಲೆಕ್ಟ್ರೋನೆಗೇಟಿವ್ ಅಂದ್ರೆ ಮೋರ್ ದ S character, more is the electronegativity. ಗೊತ್ತಾಗಿದ್ಯಾ? S ಕ್ಯಾರೆಕ್ಟರ್ ಜಾಸ್ತಿ ಇದ್ರೆ ಎಲೆಕ್ಟ್ರೋನೆಗೇಟಿವಿಟಿ ಏನಾಗುತ್ತೆ ನಮ್ಗೆ? ಜಾಸ್ತಿ ಇರುತ್ತೆ. ಇವಾಗ ನೋಡಿ, ಇವೆರಡಲ್ಲಿ ನೋಡಿದ್ರೆ ಇಲ್ಲಿ 50% S, 50% P ಇದೆಯಾ? Yes sir. ಇಲ್ಲಿ ಬಂದ್ರೆ S P ಗಿಂತ ಕಮ್ಮಿ ಇದೆ ಅಲ್ವಾ? 33% S ಬರುತ್ತೆ. ಇಲ್ಲಿ ಬಂದ್ರೆ 25% S ಬರುತ್ತೆ. ಸೊ S ಕ್ಯಾರೆಕ್ಟರ್ ಈ ಮೂರಲ್ಲಿ ಯಾವ್ದ್ರಲ್ಲಿ ಜಾಸ್ತಿ ಇದೆ? SP ಲಿ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ಅದೇನಾಗುತ್ತೆ? ಮೋರ್ ಎಲೆಕ್ಟ್ರೋನೆಗೇಟಿವ್ ಆಗುತ್ತೆ. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಮೋರ್ ದ S ಕ್ಯಾರೆಕ್ಟರ್, ಮೋರ್ ಇಸ್ ದ ಎಲೆಕ್ಟ್ರೋನೆಗೇಟಿವಿಟಿ. ಅರ್ಥ ಆಗಿದ್ಯಾ? ಎಲ್ರಿಗೂ ಕ್ಲಿಯರ್ ಆಗಿದೆ ಇದು? ಓಕೆ. ಸೊ ಈಗ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೇಕು, ಅಲಾಂಗ್ ದ ಪೀರಿಯಡ್ ಡೌನ್ ದ ಗ್ರೂಪ್ ಏನಾಗುತ್ತೆ ಅಂತ. ಯಾವುದು? ಎಲೆಕ್ಟ್ರೋನೆಗೇಟಿವಿಟಿ. ಅಲಾಂಗ್ ದ ಪೀರಿಯಡ್ ಮತ್ತೆ ಡೌನ್ ದ ಗ್ರೂಪ್. ಸೊ ಅಲಾಂಗ್ ದ ಪೀರಿಯಡ್ ಎಲೆಕ್ಟ್ರೋನೆಗೇಟಿವಿಟಿ ಏನಾಗುತ್ತೆ ಈಗ? ಹೌದಲ್ವಾ? ಯಾಕಂದ್ರೆ ಅಟಾಮಿಕ್ ಸೈಜ್ ಏನಾಗ್ತಿದೆ? ಡಿಕ್ರೀಸ್ ಆಗೋದ್ರಿಂದ ಎಲೆಕ್ಟ್ರೋನೆಗೇಟಿವಿಟಿ ಏನಾಗುತ್ತೆ ನಮ್ಗೆ? ಇನ್ಕ್ರೀಸ್ ಆಗುತ್ತೆ. ಹಾಗಾದ್ರೆ ಡೌನ್ ದ ಗ್ರೂಪ್ ಡಿಕ್ರೀಸ್, ಎಲೆಕ್ಟ್ರೋನೆಗೇಟಿವಿಟಿ ವಿಲ್ ಡಿಕ್ರೀಸ್. ಗೊತ್ತಾಗಿದ್ಯಾ? ಓಕೆ. ಸೊ ಇದರಿಂದ ನಾವು ಏನಂತ ಅರ್ಥ ಮಾಡ್ಕೋಬಹುದು, ಇದನ್ನ ನಾವು ಮೆಟಾಲಿಕ್ ಕ್ಯಾರೆಕ್ಟರ್ ಗೆ ರಿಲೇಟ್ ಮಾಡಬಹುದು. ವಿ ಕ್ಯಾನ್ ರಿಲೇಟ್ ದಿಸ್ ಟು ದ ಮೆಟಾಲಿಕ್ ಕ್ಯಾರೆಕ್ಟರ್. ನೋಡಿ ಇಲ್ಲಿ ಹೇಳಿದ್ದಾರೆ, ಎಲೆಕ್ಟ್ರೋನೆಗೇಟಿವಿಟಿ is inversely related to the metallic properties of elements. Thus, increase in electronegativity across the period is accompanied by increase in non-metallic property. ಅರ್ಥ ಆಗ್ತಿದ್ಯಾ? Yes sir. Similarly, decrease in electronegativity down the group, decrease in non-metallic property and increase in metallic property. ಅಂದ್ರೆ ಅರ್ಥ ಏನಾಗ್ತಿದೆ ನಿಮ್ಗೆ ಇಲ್ಲಿ ನೋಡಿ? ಸರ್ ಲೆಫ್ಟ್ ಟು ರೈಟ್ ನಾನ್ ಮೆಟಲ್ ಇನ್ಕ್ರೀಸ್ ಆಗುತ್ತೆ. ಲೆಫ್ಟ್ ಟು ರೈಟ್ ಹೋದ್ರೆ ಎಲೆಕ್ಟ್ರೋನೆಗೇಟಿವಿಟಿ ಏನಾಗುತ್ತೆ?
ಇನ್ಕ್ರೀಸ್ ಆಗುತ್ತೆ ಅಲ್ವಾ? ಹಾಗಾದ್ರೆ ಮೆಟಾಲಿಕ್ ಪ್ರಾಪರ್ಟಿ ಏನಾಗ್ಬೇಕು? ಕಮ್ಮಿ ಡಿಕ್ರೀಸ್ ಆಗ್ಬೇಕಲ್ವಾ? ಆಗುತ್ತೆ. ಡಿಕ್ರೀಸ್ ಆಗುತ್ತೆ. ಹಾಗಾದ್ರೆ ಲೆಫ್ಟ್ ಟು ರೈಟ್ ನಿಮ್ಗೆ ಏನ್ ಸಿಗುತ್ತೆ? ನಾನ್ ಮೆಟಲ್ ನಾನ್ ಮೆಟಲ್ ನಾನ್ ಮೆಟಲ್ ಸಿಗುತ್ತೆ, ಹೌದಲ್ವಾ? ಅದೇ ರೀತಿ ಡೌನ್ ದ ಗ್ರೂಪ್ ಹೋದ್ರೆ ಮೆಟಲ್ ಸಿಗುತ್ತೆ. ಮೇಲ್ ಡೌನ್ ದ ಗ್ರೂಪ್ ಹೋದ್ರೆ ನಿಮ್ಗೆ ಮೆಟಲ್ ಸಿಗುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು ಅವ್ರು. ಓಕೆ, ಸೊ ಎಲೆಕ್ಟ್ರೋನೆಗೆಟಿವಿಟಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಯಾವ್ದಕ್ಕೆ? ಮೆಟಾಲಿಕ್ ಕ್ಯಾರೆಕ್ಟರ್. ನೆನ್ಪಿಟ್ಕೋಬೇಕು, ನಿಮ್ಗೆ ಕೇಳ್ತಾರೆ ಲೆಫ್ಟ್ ಟು ರೈಟ್ ಹೋಗ್ತಾ ಇದ್ದಂಗೆ ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಡಿಕ್ರೀಸ್ ಆಗುತ್ತೆ. ವೆರಿ ಗುಡ್. ಕೇಳ್ತಾರೆ ಇದನ್ನ ಒಂದೊಂದು ಮಾರ್ಕ್ಸ್ ಎಕ್ಸಾಮ್ ಅಲ್ಲಿ. ಬಿ ಕೇರ್ಫುಲ್, ಬರ್ಕೊಬೇಕನ್ನ ಅಲ್ಲಲ್ಲೇ. ಕ್ಲಿಯರ್ ಆಗಿದ್ಯಾ? ಓಕೆ, ಸೊ ಹಾಗಾದ್ರೆ ಸೋಡಿಯಂ ಓಕೆ ಮೆಟಾಲಿಕ ನಾನ್ ಮೆಟಾಲಿಕ? ಮೆಟಲ್ ಮೆಟಲ್. ಹಾಗಾದ್ರೆ ಅದ್ರದ್ದು ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿನಾ ಕಮ್ಮಿನಾ? ಕಡಿಮೆ. ಕಡಿಮೆ. ಇದು ನೆನ್ಪಿಟ್ಕೋಬೇಕು ನೀವು. ಅರ್ಥ ಆಗ್ತಿದ್ಯಾ? ಓಕೆ, ಹಾಗಾದ್ರೆ ಲೀಸ್ಟ್ ಎಲೆಕ್ಟ್ರೋನೆಗೆಟಿವ್ ಇರುವಂತದ್ದು ಯಾವುದು? ಲೀಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ ಅಂದ್ರೆ ಎಲೆಕ್ಟ್ರೋನೆಗೆಟಿವ್ ಕಮ್ಮಿ ಇರುವಂತದ್ದು ಯಾವುದು? ಸರ್ ಹಾಲೋಜನ್ ಗ್ರೂಪ್ಸ್ ಅಲ್ಲಿ ಇರೋದು. ಹಾಲೋಜನ್ ಗ್ರೂಪ್ಸ್ ಅಲ್ಲ, ಎಸ್ ಬ್ಲಾಕ್ ಎಲಿಮೆಂಟ್. ಯಾಕೆಂದ್ರೆ ಇದ್ರದ್ದು ಲೆಫ್ಟ್ ಟು ರೈಟ್ ಹೋಗ್ಬೇಕಾದ್ರೆ ಲೆಫ್ಟ್ ಅಲ್ಲಿ ತಾನೇ ಇರೋದು ಎಸ್ ಬ್ಲಾಕ್. ಸೊ ಅಂದ್ರೆ ಇದ್ರಲ್ಲೇ ಮೆಟಾಲಿಕ್, ಇದ್ರಲ್ಲೇ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಗಿರ್ತದೆ ಇಲ್ಲಿ? ಇರಲ್ಲ, ಕಮ್ಮಿ ಇರುತ್ತೆ. ಮೆಟಾಲಿಕ್ ಕ್ಯಾರೆಕ್ಟರ್ ಜಾಸ್ತಿ. ಮೆಟಾಲಿಕ್ ಕ್ಯಾರೆಕ್ಟರ್ ಇಲ್ಲಿ ಜಾಸ್ತಿ ಅಂದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಇಲ್ಲಿ ಕಮ್ಮಿ. ಹೌದಲ್ವಾ? ನೀವ್ ಹೇಳಿದ್ರಿ ಸೋಡಿಯಂ ಮೆಟಲ್ ಅಂತ. ಸೋಡಿಯಂ ಲಿಥಿಯಂ ಎಲ್ಲ ಅವೆಲ್ಲ ಫಸ್ಟ್ ಗ್ರೂಪ್ ಅಲ್ಲಿ ತಾನೇ ಬರೋದು. ಅವೆಲ್ಲದ್ರದ್ದು ಮೆಟಾಲಿಕ್ ಕ್ಯಾರೆಕ್ಟರ್ ಇರುತ್ತೆ, ಕಮ್ಮಿ ಇರುತ್ತಲ್ವಾ? ಸೊ ಹಾಗಾಗಿ ಲೀಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ ಯಾವ್ದು ಇರ್ತದೆ ನಮ್ಗೆ? ಎಸ್ ಬ್ಲಾಕ್ ಇರ್ತದೆ. ಮೋಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ ಯಾವ್ದು ಇರ್ತದೆ ನೀವ್ ಹೇಳ್ಬೇಕು. ಇಲ್ಲಿ ಯಾರೋ ಹೇಳಿದ್ರು. ಹಾಲೋಜನ್. ವೆರಿ ಗುಡ್. ಹಾಲೋಜನ್ ಫ್ಯಾಮಿಲಿ 17th ಗ್ರೂಪ್. ಅದ್ರಲ್ಲಿ ಬರುವಂತದ್ದು ಎಲ್ಲಾನು ಏನಾಗಿರ್ತದೆ ನಮ್ಗೆ? ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಆಗಿರ್ತದೆ. ಎಲೆಕ್ಟ್ರೋನೆಗೆಟಿವ್ ಜಾಸ್ತಿ ಇರುತ್ತೆ. ಹೌದು, ವೆರಿ ಗುಡ್. ಗೊತ್ತಾಗಿದೆಯಾ ಈಗ ಎಲ್ರಿಗೂ? ಅದು ಕ್ಲಿಯರ್ ಆಗಿದ್ಯಾ? ಓಕೆ, ವೆರಿ ಗುಡ್. ಸೊ ನೆಕ್ಸ್ಟ್ ಇಲ್ಲಿ ನೋಡಬಹುದು ನಾವು ದ ಪೀರಿಯಾಡಿಕ್ ಟ್ರೆಂಡ್ಸ್ ಆಫ್ ದ ಎಲಿಮೆಂಟ್ಸ್ ಇನ್ ದ ಪೀರಿಯಾಡಿಕ್ ಟೇಬಲ್. ನೋಡಿ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಲಾಂಗ್ ದ ಪೀರಿಯಡ್ ಏನಾಗ್ತಿದೆ? ಮೋರ್ ನೆಗೆಟಿವ್ ಆಗ್ತಿದ್ಯಾ? ಹೌದಲ್ವಾ? ಅಯನೈಸೇಷನ್ ಎಂಥಾಲ್ಪಿ ಕೂಡ ಅಲಾಂಗ್ ದ ಪೀರಿಯಡ್ ಇನ್ಕ್ರೀಸ್ ಆಗ್ತಿದ್ಯಾ? ಇನ್ಕ್ರೀಸಸ್. ನೋಡಿ, ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಲೆಫ್ಟ್ ಟು ರೈಟ್ ಇನ್ಕ್ರೀಸ್ ಆಗ್ತಾ ಇದೆ, ಡೌನ್ ದ ಗ್ರೂಪ್ ಡಿಕ್ರೀಸ್ ಆಗ್ತಿದೆ. ಡಿಕ್ರೀಸ್ ಆಗುತ್ತೆ ಅಲ್ವಾ? ಅಟಾಮಿಕ್ ರೇಡಿಯಸ್ ಎಲೆಕ್ಟ್ರೋನೆಗೆಟಿವಿಟಿ ಏನ್ ಹೇಳ್ತಾರೆ ನೋಡಿ, ಅಲಾಂಗ್ ದ ಪೀರಿಯಡ್ ಎಲೆಕ್ಟ್ರೋನೆಗೆಟಿವಿಟಿ ಏನ್ ಹೇಳ್ತಿದ್ದಾರೆ? ಡಿಕ್ರೀಸಸ್. ಇನ್ಕ್ರೀಸ್. ಇದು ಅಲಾಂಗ್ ದ ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸ್, ಬಟ್ ಅಟಾಮಿಕ್ ರೇಡಿಯಸ್ ನೋಡಿ ಡಿಕ್ರೀಸ್. ಅಟಾಮಿಕ್ ರೇಡಿಯಸ್ ಡೌನ್ ದ ಗ್ರೂಪ್ ಇನ್ಕ್ರೀಸ್. ಓಕೆ, ಸೊ ಇದನ್ನ ನೋಡ್ಕೋಬೇಕು. ಓಕೆ, ಎಲ್ಲ ಒಂದು ಹೇಳಪ್ಪ. ಮೆಟಾಲಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ನೊಂದ್ಸತಿ ಹೇಳಿ. ಮೆಟಾಲಿಕ್ ಕ್ಯಾರೆಕ್ಟರ್ಸ್. ಓಕೆ, ಸೊ ನೋಡಿ ನಾವು ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ಮೆಟಾಲಿಕ್ ಕ್ಯಾರೆಕ್ಟರ್ ನೀವು ಆಸ್ ವಿ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್ ಮೆಟಾಲಿಕ್ ಕ್ಯಾರೆಕ್ಟರ್ ಡಿಕ್ರೀಸ್ ಆಗುತ್ತೆ ಲೆಫ್ಟ್ ಟು ರೈಟ್. ಓಕೆ, ಹಿಂಗ್ ಹೋದ್ರೆ ಲೆಫ್ಟ್ ಇಂದ ರೈಟ್ ಕಡೆ ಮೂವ್ ಆದ್ರೆ ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಗುತ್ತೆ ನಮ್ಗೆ? ಡಿಕ್ರೀಸ್ ಆಗುತ್ತೆ. ಅದರ ಎಲೆಕ್ಟ್ರೋನೆಗೆಟಿವಿಟಿ ಏನಾಗ್ಬೇಕು? ಇನ್ಕ್ರೀಸ್ ಆಗುತ್ತೆ. ಅದೇ ಡೌನ್ ದ ಗ್ರೂಪ್ ಹೋದ್ರೆ ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗುತ್ತೆ, ಎಲೆಕ್ಟ್ರೋನೆಗೆಟಿವಿಟಿ ಕಮ್ಮಿ ಆಗುತ್ತೆ. ಅದಕ್ಕೆ ನೋಡಿ ನಿಮ್ಗೆ ಫ್ಲೂರಿನ್ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ, ಲಿಥಿಯಂ ಎಲೆಕ್ಟ್ರೋನೆಗೆಟಿವಿಟಿ ಕಮ್ಮಿ. Lithium is a metal. Fluorine is a non-metal. ಅಲ್ವಾ? ಅಂದ್ರೆ ನಾನ್ ಮೆಟಲ್ ಗೆ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಅಂತ ಅರ್ಥ, ಹೌದಾ? ಮೆಟಲ್ ಗೆ ಎಲೆಕ್ಟ್ರೋನೆಗೆಟಿವಿಟಿ ಕಮ್ಮಿ. ನಿಮ್ಗೆ ಗೊತ್ತಿದೆ ಮೆಟಲ್ ಅಂದ್ರೆ ಏನು? ಟೆಂಡೆನ್ಸಿ ಟು ಡೊನೇಟ್ ಎಲೆಕ್ಟ್ರಾನ್ಸ್ ಅಲ್ವಾ? ನಾನ್ ಮೆಟಲ್ಸ್ ಅಂದ್ರೆ ಅಕ್ಸೆಪ್ಟ್ ಎಲೆಕ್ಟ್ರಾನ್ಸ್ ಅಲ್ವಾ? ಇಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಅಂದ್ರೆ ಏನು? ಎಲೆಕ್ಟ್ರಾನ್ ಎಳ್ಕೋಬೇಕು ಅಂತ ತಾನೇ ನಾವ್ ಹೇಳಿದ್ವಿ. ಅದನ್ನೇ ಇಲ್ಲ ಆಗ್ತಿರೋದಲ್ವಾ?
ನಿಮ್ಗೆ ಗೊತ್ತಿರೋದೇ ಅದೆಲ್ಲ, ಹೌದಾ ಇಲ್ವಾ? Yes, sir. Yes, sir. ಈಗ ಅರ್ಥ ಆಯ್ತಾ ಎಲ್ರಿಗೂ? Yes, sir. Okay, good. So next we'll move on. ಇದಿಷ್ಟು ಅಬೌಟ್ ಎಲೆಕ್ಟ್ರೋನೆಗೆಟಿವಿಟಿ ಗೊತ್ತಾಗಿದ್ಯಾ? Yes, sir. ಇದಿಷ್ಟು ಕ್ಲಿಯರ್ ಆಯ್ತಾ ಎಲ್ರಿಗೂ? Yes, sir. ಓಕೆ. ಸೊ ಇದಿಷ್ಟು ಏನಿದೆ, ಇದಿಷ್ಟು ಪ್ರಾಪರ್ಟೀಸ್ ಯಾವುದು ಎಲೆಕ್ಟ್ರೋ, ಅರ್ಥ ಆಗಿದೆ ಎಲ್ರಿಗೂ ಅದು? Yes, sir. ಓಕೆ. ಸೊ ನೆಕ್ಸ್ಟ್ ಒಂದಷ್ಟು ಪ್ರಾಪರ್ಟೀಸ್ ಇದೆ ನಮ್ಗೆ. ಆ ಪ್ರಾಪರ್ಟೀಸ್ ಗೆ ಹೋಗೋಕ್ಕಿಂತ ಮುಂಚೆ ವಿಲ್ ಡಿಸ್ಕಸ್ ದ ನಾಮೆನ್ಕ್ಲೇಚರ್ ಆಫ್ ಎಲಿಮೆಂಟ್ಸ್ ವಿತ್ ಅಟಾಮಿಕ್ ನಂಬರ್ ಗ್ರೇಟರ್ ದ್ಯಾನ್ 100. ಇದು ಖಂಡಿತವಾಗ್ಲೂ ನಿಮ್ಗೆ ಇದರಿಂದ ಕ್ವಶನ್ ಬಂದೇ ಬರುತ್ತೆ. 1 ಮಾರ್ಕ್ಸ್ ಗೆ ಫಿಕ್ಸ್. ನೀವು CET ನಾದ್ರೂ ಬರ್ಕೊಳ್ಳಿ, ನೀವು ನೀಟ್ ಆದ್ರೂ ಬರ್ಕೊಳ್ಳಿ, ನೀವು ಜೈನ್ ಆದ್ರೂ ಬರ್ಕೊಳ್ಳಿ, ಯಾವ್ದೇ ಕಾಂಪಿಟೇಟಿವ್ ಎಕ್ಸಾಮ್ ಬರ್ಕೊಳ್ಳಿ, ಇದರಿಂದ ಒಂದು ಕ್ವಶನ್ 100% ಇದ್ದೇ ಇರುತ್ತೆ. ನೀವು ಜೈ ಬರೆದ್ರೆ ಇದರಿಂದ 4 ಮಾರ್ಕ್ಸ್, ನೀಟ್ ಬರೆದ್ರೆ ಇದರಿಂದ 4 ಮಾರ್ಕ್ಸ್, CET ಬರೆದ್ರೆ ನಿಮ್ಗೆ 1 ಮಾರ್ಕ್ಸ್, ಮತ್ತೆ ನಿಮ್ಗೆ ಬೋರ್ಡ್ ಎಕ್ಸಾಮ್ ಬರೆದ್ರೆ 1 ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ. ಇದರಿಂದ ಕಂಪಲ್ಸರಿ ನಿಮ್ಗೆ ಮಾರ್ಕ್ಸ್ ಬಂದೇ ಬರುತ್ತೆ. ಅದಕ್ಕೆ ಇದು ತುಂಬಾ ಇಂಪಾರ್ಟೆಂಟ್, ನೀವು ಕಲೀಲೇಬೇಕು. ಗೊತ್ತಾಗಿದ್ಯಾ? ಸೊ ಎಲಿಮೆಂಟ್ಸ್ ಗ್ರೇಟರ್ ದನ್ 100 ಅಂದ್ರೆ ಏನು? 101, 102, 103, 104 ಅಂತ ಹೋಗುತ್ತೆ ನೋಡಿ. ಈ ಎಲಿಮೆಂಟ್ ಗಳದ್ದು ನಾವು ನಾಮೆನ್ಕ್ಲೇಚರ್ ಅಂದ್ರೆ ಏನು? ನೇಮ್ ಮಾಡುವಂತದ್ದು. ಓಕೆ, ಅದನ್ನ ನಾವಿಲ್ಲಿ ಕಲಿಬೇಕು. ಕ್ಲಿಯರ್ ಆಗಿದ್ಯಾ? Yes, sir. ಓಕೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ನೋಟೇಶನ್ ಫಾರ್ IUPAC ನಾಮೆನ್ಕ್ಲೇಚರ್ ಆಫ್ ಎಲಿಮೆಂಟ್ಸ್. ಓಕೆ. ಸೊ ಈಗ ನೋಡ್ಬೇಕು, 0 ಅಂದ್ರೆ ಎಷ್ಟು, ಏನ್ ಬರಿಬೇಕು ನೀವು ಅಲ್ಲಿ? ನಿಲ್ ಅಂತ ಬರಿಬೇಕು. ಅಬ್ರಿವೇಶನ್ ಏನು? ಎನ್. ನೀವು ಅಬ್ರಿವೇಶನ್ ಬಗ್ಗೆ ಏನು ತಲೆ ಕೆಡಿಸ್ಕೋ ಅವಶ್ಯಕತೆ ಇರಲ್ಲ. ಓಕೆ. 1 ಇದ್ರೆ ಅನ್, 2 ಇದ್ರೆ ಬೈ, 3 ಇದ್ರೆ ಟ್ರೈ, 4 ಆಪ್ಷನ್. ಓಕೆ. ಸೊ ಈ ತರ ನಾವು ಬರಿಬೇಕು. ಸರ್ ಅದು ಯಾವುದು ಸರ್ ಡಿಜಿಟ್ಸ್? 0, 1, 2, 3, 4, 5 ಗಣಪ. ಈ ಡಿಜಿಟ್ಸ್ ಗಳ ಬಗ್ಗೆ ನೆನ್ಪಿಟ್ಕೊಳಪ್ಪ ನೀನು, ಸಾಕು. ಈಗ 0 ಇದ್ರೆ ನೀನ್ ಬರೀತ್ಯಾ? ನಿಲ್ ಅಂತ ಎಕ್ಸಾಂಪಲ್ ಕೊಟ್ರೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆ. ಈಗ ಇಲ್ಲಿ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಫಸ್ಟ್ ಎಕ್ಸಾಂಪಲ್ ಹೋಗೋಕ್ಕಿಂತ ಮುಂಚೆ ಇನ್ನೊಂದು 2 ರೂಲ್ ಇದೆ, ರೂಲ್ ಹೇಳ್ಬಿಡ್ತೀನಿ ನೋಡಿ. ಎಲಿಮೆಂಟ್ಸ್ ಹ್ಯಾವಿಂಗ್ ಅಟಾಮಿಕ್ ನಂಬರ್ ಗ್ರೇಟರ್ ದನ್ 100 ಆರ್ ಹೈಲಿ ಅನ್ಸ್ಟೇಬಲ್. ನೆನ್ಪಿಟ್ಕೊಳ್ಳಿ. ಓಕೆ. ಯಾವೆಲ್ಲ ಎಲಿಮೆಂಟ್ಸ್ ಇದು ಅದು ಅಟಾಮಿಕ್ ನಂಬರ್ 100ಕ್ಕಿಂತ ಜಾಸ್ತಿ ಇರೋ ದೇ ಆರ್ ವಾಟ್? ಹೈಲಿ ಅಂದ್ರೆ ಅವೆಲ್ಲ ಏನು? ಆರ್ಟಿಫಿಷಿಯಲ್ ಎಲಿಮೆಂಟ್ಸ್ ಅಂತ. ಅಂದ್ರೆ ಆರ್ಟಿಫಿಷಿಯಲ್ ಅಂದ್ರೆ ಮ್ಯಾನ್ ಮೇಡ್ ಎಲಿಮೆಂಟ್ಸ್. ಓಕೆ. ಸೊ ಇದಕ್ಕೆ ನಾವು ಸಫಿಕ್ಸ್ ಅಂತ ಬರುತ್ತೆ. ಸಫಿಕ್ಸ್ ಅಂದ್ರೆ ಏನ್ ಗೊತ್ತಿದ್ಯಾ ನಿಮ್ಗೆ? ಏನ್ ಹೇಳಿ ಸಫಿಕ್ಸ್ ಅಂದ್ರೆ? ಎಂಡ್ ಅಲ್ಲಿ ಆಡ್ ಮಾಡೋದು. ಪ್ರಿಫಿಕ್ಸ್ ಅಂದ್ರೆ ಮುಂದೆ, ಸಫಿಕ್ಸ್ ಅಂದ್ರೆ ಎಂಡ್. ಸೊ ಇಲ್ಲಿ ನೀವು ಎಂಡ್ ಅಲ್ಲಿ ಏನ್ ಆಡ್ ಮಾಡಬೇಕು? IUM. ಏನ್ ಆಡ್ ಮಾಡ್ಬೇಕು? IUM. ನೆನ್ಪಿಟ್ಕೋಬೇಕಿದೆ. ಓಕೆನಾ? ಕ್ಲಿಯರ್ ಆಗಿದ್ಯಾ? ಅರ್ಥ ಆಗಿದೆಯಾ? ಈಗ ನೋಡಿ, 1 ನಾನು ಬರೀತೀನಿ. 1, 0, 1 ಇದ್ರದ್ದು ಬರೀಬೇಕು ನಾವೀಗ. ಓಕೆನಾ? 1 ಡಿಜಿಟ್ ಗೆ ಏನಿದೆ ನಾಮೆನ್ಕ್ಲೇಚರ್? UN ಬರ್ದೆ. 0 ಗೆ ಏನಿದೆ? NIL ಬರ್ದೆ. ನೆಕ್ಸ್ಟ್ 1 ಇದೆ IUM. ಮುಗೀತು. ಇಷ್ಟೇ ನಾಮೆನ್ಕ್ಲೇಚರ್. ಗೊತ್ತಾಗಿದ್ಯಾ? ಇಷ್ಟೇ ನಾಮೆನ್ಕ್ಲೇಚರ್, ಇನ್ನೇನು ಇಲ್ಲ ಇಲ್ಲಿ. ನೀವು ಸಫಿಕ್ಸ್ ನೆನ್ಪಿಟ್ಕೋಬೇಕು, ಕೊನೆಗೆ IUM ಹಾಕ್ಬೇಕು ಅಂತ. ಒಂದೊಂದು ಡಿಜಿಟ್ ಗೆ ಏನೇನ್ ನೇಮ್ ಇದೆ ನೆನ್ಪಿಟ್ಕೋಬೇಕು. ಗೊತ್ತಾಯ್ತಾ? ಈಗ 105 ಗೆ ಹೇಳ್ಬೇಕು ನೀವೇ. ರಿಪೀಟ್ ಮಾಡಿ. ಓಕೆ, ವೆರಿ ಗುಡ್. ಗೊತ್ತಾಗಿದೆ ಅಲ್ವಾ ನಿಮ್ಗೆ ಮಾಡಕ್ಕೆ? ಯಾರು ಗೊತ್ತಾಗಿಲ್ಲ ಅವ್ರು ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಈಗ ನೋಡಿ, 1 ಇದೆ, ಒಂದು ಡಿಜಿಟ್ ಏನಿದೆ? ಅನ್. ಸೊ ನಾನೇನ್ ಬರೀತೀನಿ? ಫಸ್ಟ್ UN ಬರೀತೀನಿ. ನೆಕ್ಸ್ಟ್ ಏನಿದೆ ನನ್ಗೆ? 0. 0 ಏನಿದೆ? ನಿಲ್ ಇದೆ. ಸೊ ಅದಾದ್ಮೇಲೆ ನಿಲ್ ಬರಿಬೇಕು. ಓಕೆ. ಸೊ ನೆಕ್ಸ್ಟ್ ಯಾವ್ದಿದೆ ನಮ್ಗೆ? ಇಲ್ಲಿ 5 ಇದೆ. 5 ಡಿಜಿಟ್ ಯಾವ್ದಿದೆ ನೋಡಿ? ಪೆಂಟ್.
ಪೆಂಟ್ ಇದೆ ಅಲ್ವಾ? ಹಾ, ಸೊ ಪೆಂಟ್ ಅಂದ್ರೆ ಇಲ್ಲಿ PENT ಬರೀತೀರ ಅಷ್ಟೇ. ಇದಿಷ್ಟಾದ್ಮೇಲೆ ಸಫಿಕ್ಸ್ ಏನ್ ಹೇಳಿದೆ ನಾನು? IUM ನ ಆಡ್ ಮಾಡ್ಬೇಕು. ಇಲ್ಲಿಗೆ ನೀವು IUM ನ ಆಡ್ ಮಾಡಿದ್ರೆ ಮುಗೀತು. ಗೊತ್ತಾಗಿದೆಯಾ ಎಲ್ರಿಗೂ? ಯಾರು ಗೊತ್ತಾಗಿಲ್ಲ ಕೇಳಿ ಅವರು. ಗೊತ್ತಾಗಿದೆ ಎಲ್ರಿಗೂ? ಇವತ್ತಿನ ನಿಮ್ಮ ಅಸೈನ್ಮೆಂಟೇ ಅದು. ನೀವೇನ್ ಮಾಡ್ಬೇಕು? ಅಸೈನ್ಮೆಂಟ್ 101 ಇಂದ ಸ್ಟಾರ್ಟ್ ಮಾಡಿ ಎಲ್ಲಿ ತನಕ ಬರೀಬೇಕು ಹೇಳಿ? 118. ಇಲ್ಲಿದೆ ನೋಡಿ, 118 ಇದೆ ಅಲ್ವಾ? ಕಾಣಿಸ್ತಿದ್ಯಾ? 101 ಇಂದ ಸ್ಟಾರ್ಟ್ ಮಾಡ್ಕೊಂಡು ಅವರು 108 ತನಕ ಬರ್ದಿದ್ದಾರೆ. ಇದನ್ನ ನೀವು ಬರೆದು ಪ್ರಾಕ್ಟೀಸ್ ಮಾಡ್ಬೇಕು. ಯಾಕೆಂದ್ರೆ ನಾನು ಹೇಳಿದೀನಿ ಮತ್ತೆ ಮತ್ತೆ ಸ್ಟ್ರೆಸ್ ಮಾಡಿ, ಇದು 100% ನಿಮ್ಗೆ ಎಕ್ಸಾಮ್ ಬರುವಂತಹ ಕಾನ್ಸೆಪ್ಟ್ ಅಂತ. ನೀವು ಇದನ್ನೂ ಕಲೀಲಿಲ್ಲ ಅಂದ್ರೆ ನಾನು ಏನು ಮಾಡಕ್ ಆಗಲ್ಲ. ಗೊತ್ತಾಗಿದ್ಯಾ? ಬರೀತೀರಾ? ಗುಡ್. ನಮ್ಗೆ ಇಲ್ಲಿ ಬಂದು ಪೀರಿಯಾಡಿಸಿಟಿ ಆಫ್ ವೇಲೆನ್ಸಿ ಆರ್ ಆಕ್ಸಿಡೇಷನ್ ಸ್ಟೇಟ್, ಅಂದ್ರೆ ವೇಲೆನ್ಸಿ ಮತ್ತೆ ಆಕ್ಸಿಡೇಷನ್ ಸ್ಟೇಟ್ ಹೇಗ್ ಚೇಂಜ್ ಆಗುತ್ತೆ, ಅಂದ್ರೆ ಡೌನ್ ದ ಗ್ರೂಪ್ ವೇಲೆನ್ಸಿ ಏನಾಗುತ್ತೆ, ಅಲಾಂಗ್ ದ ಪೀರಿಯಡ್ ವೇಲೆನ್ಸಿ ಏನಾಗುತ್ತೆ, ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ಬೇಕು. ಗೊತ್ತಾಗಿದ್ಯಾ? ಓಕೆ. ಸೊ ಫಸ್ಟ್ ಆಫ್ ಆಲ್ ನಾನು ಆಲ್ರೆಡಿ ನಾವು ಬ್ರಿಡ್ಜ್ ಕೋರ್ಸ್ ಮಾಡ್ಬೇಕಾದ್ರೆ ವೇಲೆನ್ಸಿ ಬಗ್ಗೆ ಮಾತಾಡಿದೀವಿ. ವಾಟ್ ಯು ಮೀನ್ ಬೈ ವೇಲೆನ್ಸಿ? The combining capacity of elements ವೆರಿ ಗುಡ್. ಅದು ಇಂಪಾರ್ಟೆಂಟ್. ಕಂಬೈನಿಂಗ್ ಕೆಪಾಸಿಟಿ ಆಫ್ ಎನ್ ಆಟಮ್ ಕಾಲ್ಡ್ ವೇಲೆನ್ಸಿ ಅಂತ. ಹೌದು, ಕರೆಕ್ಟ್. ಏನೋ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಇರುವಂತ ಎಲೆಕ್ಟ್ರಾನ್ ನೀವು ವೇಲೆನ್ಸ್ ಎಲೆಕ್ಟ್ರಾನ್ ವೇಲೆನ್ಸಿ ಅಂತಾನು ಕರೀತೀರ, ತಪ್ಪೇನು ಅಲ್ಲ. ಬಟ್ ಎಕ್ಸಾಕ್ಟ್ ಡೆಫಿನೇಷನ್ ನೀವು ವೇಲೆನ್ಸಿ ಹೇಳೋದಾದ್ರೆ ಇಟ್ ಇಸ್ ದ ಕಂಬೈನಿಂಗ್ ಕೆಪಾಸಿಟಿ ಆಫ್ ಎನ್ ಆಟಮ್ ಕಾಲ್ಡ್ ವೇಲೆನ್ಸಿ. ಗೊತ್ತಾಗಿದೆಯಲ್ವಾ? ಸೊ ಇಲ್ಲಿ ನಾನು ಹೇಳಿದೆ ನಿಮ್ಗೆ ಗ್ರೂಪ್ ನೋಡ್ಕೊಳ್ಳಿ, 1, 2, ಆಮೇಲೆ 13, 14, 15, 16, 17, 18. ಓಕೆ, 1, 2 ಯಾವ ಗ್ರೂಪ್ ಹೇಳಿ? ಯಾವ ಬ್ಲಾಕ್? block. 13 to 18 ಯಾವ ಬ್ಲಾಕ್ ಹೇಳಿ? D block. P block. P sir. P block. P block. D block sir. D block. P for Sir, peacock. P for peacock ಇಲ್ಲ D for dog? P for peacock. P for peacock ಆ ಬ್ಲಾಕ್ ಅದು. ಅಂದ್ರೆ this going to be what? P block. P block. ಇದರಲ್ಲಿ D block ಇದೆಯಾ ನೋಡಿ? No sir ಇಲ್ಲ. D block ಇಲ್ಲ. D block ಇಲ್ಲ. ನಾನು ಇದನ್ನ ನಿಮ್ಗೆ ಆಗ್ಲೇನೆ ಹೇಳಿದ್ದೆ, D block ಅಲ್ಲಿ ವೇರಿಯಬಲ್ ವೇಲೆನ್ಸ್ ಇರುತ್ತೆ ಅಂತ. ಹೌದಾ? Yes sir. ನಿಮ್ಗೆ ಹೇಳಿದೆ ಆಂಟಿ ಅಲ್ಟಿಮೇಟ್ ಶೆಲ್, ಪೆನಾಲ್ಟಿಮೇಟ್ ಶೆಲ್ ಅಂತೆಲ್ಲ. ಓಕೆ, ಸೊ ಅಲ್ಲೆಲ್ಲ ಇರುವಾಗ ಆ ಎಲೆಕ್ಟ್ರಾನ್ ಎಲ್ಲಾನು ಬಾಂಡಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ವೇಲೆನ್ಸಿ ಏನಾಗುತ್ತೆ ನಮ್ಗೆ? ವೇರಿಯಬಲ್ ಆಗುತ್ತೆ ಅಂತ. ಸೊ ಅದು ಬಿಡಿ, ಅಷ್ಟು ತುಂಬಾ ಹಳೆಯದೆಲ್ಲ ಕಾನ್ಸೆಪ್ಟ್ ನಿಮ್ಗೆ ನೆನ್ಪಿರಕ್ ಸಾಧ್ಯ ಇಲ್ಲ. ಇವಾಗ ಮಾಡಿರೋದು ನೆನ್ಪಿದ್ರೆ ಸಾಕು. ಅದನ್ನ ಮತ್ತೆ ನಾನು ಸೆಕೆಂಡ್ ಇಯರ್ ಅಲ್ಲಿ ಡಿ ಬ್ಲಾಕ್ ಎಲಿಮೆಂಟ್ಸ್ ಚಾಪ್ಟರ್ ಇದೆ ನಿಮ್ಗೆ, ಅವಾಗ ಮಾಡುವಾಗ ಅಲ್ಲಿ ಮತ್ತೆ ಡಿಸ್ಕಸ್ ಮಾಡೋಣ. ಓಕೆ, ಬಟ್ ಈಗ ನೀವು ಇಲ್ಲಿ ನೆನ್ಪಿಟ್ಕೊಬೇಕಿರೋದು ಎಷ್ಟು ಗ್ರೂಪ್ಗಳು? ಎಸ್ ಮತ್ತೆ ಪಿ ಬ್ಲಾಕ್ ಎರಡೇ. ಅವೆರಡೇ ನೆನ್ಪಿಟ್ಕೋಬೇಕು. ಓಕೆ, ನೋಡಿ ಇಲ್ಲಿ 1, 2, 13, 14, 15, 16, 17, 18. ಇದಕ್ಕೆ ವೇಲೆನ್ಸಿಗಳು ನೋಡಿ, 1, 2, 3, 4, 5, 6, 7, 8. ಅಷ್ಟೇ ಇದೆ ವೇಲೆನ್ಸಿ. ಓಕೆ, ನಂಬರ್ ಅಂದ್ರೆ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಗಳು. ಓಕೆ, ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ ಎಷ್ಟಿರುತ್ತೋ ಅದನ್ನ ನಾವೆಂತ ಕರಿತೀವಿ? ವೇಲೆನ್ಸಿ ಅಂತ ಕರ್ತೀವಿ. ಓಕೆನಾ? ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಹೋದ್ರೆ ಈಗ ಫಸ್ಟ್ ಗ್ರೂಪ್, ಸೆಕೆಂಡ್ ಗ್ರೂಪ್ ಅಪ್ ಟು 14 ಗ್ರೂಪ್ ತನಕ ಏನು ಪ್ರಾಬ್ಲಮ್ ಇಲ್ಲ. 1, 2, 3, 4 ಅಂತಾನೆ ಬರುತ್ತೆ. ಬಟ್ ನಿಮ್ ನೆಕ್ಸ್ಟ್ ಅಬ್ಸರ್ವ್ ಮಾಡ್ತಿದ್ರ 3, 5, 2, 6, 1, 7, 0, 8 ಅಂತ. ಹೌದಲ್ವಾ? ಯಾಕೆ ಇದು ಅಂತ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೇಕು. ಅಂದ್ರೆ ಈಗ ಇಲ್ಲಿ when at this point when you have n greater than 4 ಅಥವಾ when is n is greater than equal, ನೋಡಿ ಇಲ್ಲಿಗೆ 4 ಬಂತಲ್ವಾ? ಇದ್ರ ನೆಕ್ಸ್ಟ್ ಇಂದ ಏನಾಗುತ್ತೆ? 5, 6, 7, 8 ಬರ್ತಿದ್ಯಾ? ಗ್ರೇಟರ್ ದನ್ 4. ಸೊ ಯಾವಾಗ ನಿಮ್ಗೆ ಗ್ರೇಟರ್ ದನ್ 4 ಬರುತ್ತೆ ಅವಾಗ ನೀವೇನ್ ಮಾಡ್ತೀರಾ?
8 ಇಂದ ಆ ವ್ಯಾಲ್ಯೂನ ಮೈನಸ್ ಮಾಡ್ತೀರಾ. 8 minus 5 ಎಷ್ಟು? 3. 3. ಓಕೆನಾ? ಸೊ ಅವಾಗ ಇಲ್ಲಿ ಏನಾಗುತ್ತೆ, 2 ಬರುತ್ತೆ. ಒಂದು 3, ಇನ್ನೊಂದು 3, ಇನ್ನೊಂದು 5 ಆಲ್ರೆಡಿ ಇದೆಯಲ್ಲ. ಓಕೆ, ಅದೇ ರೀತಿ ನೆಕ್ಸ್ಟ್ ಹೋದ್ರೆ 8 minus 2. 8 minus 2 ಅಂದ್ರೆ 6 ಮತ್ತೆ 2. ನೆಕ್ಸ್ಟ್ ಹೋದ್ರೆ 8 minus 7. 8 minus 7 10 minus 0 ಮತ್ತೆ 8. ಅಂದ್ರೆ ಇಲ್ಲಿ ಅರ್ಥ ಏನು ಅಂದ್ರೆ ಈ ಒಂದೀಗ ನೋಡಿ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ. ಈ ಒಂದು 4 ಗ್ರೂಪ್ ಇದೆ ಅಲ್ವಪ್ಪ, ಈ 4 ಗ್ರೂಪ್ ಅಲ್ಲಿ ಈಗ ನಾನು 15th ಗ್ರೂಪ್ ಅಂತ ತಗೊಂಡ್ರೆ ಅದ್ರದ್ದು ವೇಲೆನ್ಸ್ ಎಷ್ಟು ಕೇಳಿದ್ರೆ ನೀವೇನ್ ಹೇಳ್ತೀರಾ? 5 ಅಂತ ಹೇಳ್ತೀರಾ. ಇವಾಗ ನಿಮ್ಗೆ ಓಕೆ, ಈಗ ನಿಮ್ಮ ಹತ್ರ ಲೆಟ್ಸ್ ಸೇ ಒಂದು 5 ಆಪಲ್ ಇದೆ ಅನ್ಕೊಳ್ಳಿ. ಓಕೆನಾ? ಅರ್ಥ ಆಗ್ತಿದ್ಯಾ? ಈಗ ನಿಮ್ಗೆ ನಾನು 3 ಆಪಲ್ ಕೊಟ್ರೆ ನೀವು ಸ್ಟೇಬಲ್. ಅರ್ಥ ಆಗ್ತಿದ್ಯಾ? ಅಥವಾ ಯಾವ್ದೋ ಒಂದು ಕಾಂಪಿಟೇಷನ್ ಅನ್ಕೊಳ್ಳಿ. ಆ ಕಾಂಪಿಟೇಷನ್ ಅಲ್ಲಿ ರೂಲ್ ಏನಿದೆ, ನಿಮ್ಗೆ ಯಾರಾದ್ರೂ 3 ಆಪಲ್ ಕೊಟ್ರೆ ನೀವು ಗೆದ್ದಂಗೆ. ಯಾರು ಕೊಟ್ಟಿಲ್ಲ ಅಂದಾಗ ನೀವು 5 ಆಪಲ್ ನ ಕೊಟ್ಬಿಟ್ಟು ಗೆಲ್ಬಹುದು. ಓಕೆನಾ? ಸೊ ಈಗ ನಿಮ್ಗೆ 3 ಆಪಲ್ ಈಸ್ಕೊಳ್ಳೋದು ಈಸಿನಾ, 5 ಆಪಲ್ ನ ಕೊಟ್ಬಿಡೋದು ಈಸಿನಾ? ಈಸ್ಕೊಳ್ಳೋದು ಈಸಿ ಅಲ್ವಾ? ನೀವು ಇರೋದನ್ನ ಕಳ್ಕೋಬಾರ್ದು. ಹೆಸರ್ನು ನೀವು ಅದನ್ನ ಕಳ್ಕೊಂಡ್ಬಿಟ್ರೆ ನೀವು ಉಪವಾಸ ಸತ್ತೋಯ್ತೀರಾ. ಹಾಗಾಗಿ ನೀವೇನ್ ಮಾಡ್ಬೇಕು, 3 ಎಲೆಕ್ಟ್ರಾನ್ ತಗೋಬೇಕು. ಸೊ ಇಲ್ಲೂ ಕೂಡ 3 ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ, ಈ ಬಾಂಡಿಂಗ್ ಮಾಡ್ಬೇಕಾದ್ರೆ 3 ಎಲೆಕ್ಟ್ರಾನ್ ನ ಗೈನ್ ಮಾಡ್ಕೊಂಡು, ಈಗ 5 + 3 ಎಷ್ಟು? 8 ಆಗುತ್ತಲ್ವಾ? 8 ಅಂದ್ರೆ ಆಕ್ಟೇಟ್ ಸ್ಟ್ರಕ್ಚರ್ ಬಂತ. ಈ ಆಕ್ಟೇಟ್ ಸ್ಟ್ರಕ್ಚರ್ ಗೆ ಅದೇನ್ ಮಾಡ್ಬೇಕು, 3 ಎಲೆಕ್ಟ್ರಾನ್ ತಗೊಳ್ಳೋದು ಈಸಿ ಅಲ್ವಾ? ಅವಾಗ ತಗೊಂಡ್ ಏನಾಗುತ್ತೆ, ಅದು ಸ್ಟೇಬಲ್ ಆಗುತ್ತೆ. ಬಟ್ ಆದ್ರೆ ಅದ್ರದ್ದು ವೇಲೆನ್ಸಿ ಎಷ್ಟು ಇರುತ್ತೆ? 5. ಅರ್ಥ ಆಗ್ತಿದೆ ನಾನು ಹೇಳ್ತಾ ಇರೋದು? ಹಾಗಾಗಿ ನಾವು ಇಲ್ಲಿ 3,5 ಅಂತ ಅದಕ್ಕೆ ರೆಪ್ರೆಸೆಂಟೇಷನ್ ಮಾಡಿದ್ವಿ. ಅರ್ಥ ಆಗ್ತಿದ್ಯಾ ನಿಮ್ಗೆ? ಓಕೆ, ಸೊ ಹಾಗಾಗಿ ಇಲ್ಲಿ 3,5, 2,6, 1,7, 0,8 ಅಂತ ಬರುತ್ತೆ ಅಷ್ಟೇ. ಬಟ್ ನಾವ್ ಹೇಳ್ಬೇಕಾದ್ರೆ ಏನ್ ಹೇಳ್ತೀವಿ, ಈಗ ನೈಟ್ರೋಜನ್ ವೇಲೆನ್ಸ್ ಎಷ್ಟು? 3, ಆಕ್ಸಿಜನ್ ವೇಲೆನ್ಸ್ ಎಷ್ಟು? 2. ಇದು ಅಂದ್ರೆ ಈ 3, 2 ಎಲ್ಲ ಏನ್ ಇಂಡಿಕೇಟ್ ಮಾಡುತ್ತೆ? ಕಂಬೈನಿಂಗ್ ಕೆಪಾಸಿಟಿ. ಆಯ್ತಾ? ಯಾಕೆಂದ್ರೆ ನಿಮ್ಗೆ ಈಗ 2 ಎಲೆಕ್ಟ್ರಾನ್ ಸಿಕ್ಕರೆ ತಾನೆ ಅದು ಆಕ್ಟೇಟ್ ಆಗೋದು, ಕಂಬೈನ್ ಆದ್ರೆ ತಾನೆ. ಸೊ ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ, ಈ 1, 2, 3 ಇವೆಲ್ಲ ಏನು, ದೀಸ್ ಆರ್ ಗೋಯಿಂಗ್ ಟು ಬಿ ಕಂಬೈನಿಂಗ್ ಕೆಪಾಸಿಟಿ. ಓಕೆ, ಸೊ ಅದನ್ನ ಕಂಬೈನಿಂಗ್ ಕೆಪಾಸಿಟಿ. ಸೊ ಹಾಗಾಗಿ ನಿಮ್ಗೆ ಅಬೌವ್ 4 ಬಂದಾಗ ಈ ತರ 2 ಬರ್ತಾ ಹೋಗುತ್ತೆ. ಬಟ್ ಆದ್ರೆ ನೀವು ನೋಡೋದಾದ್ರೆ ಇದೇನಾಗುತ್ತೆ, ಕಾನ್ಸ್ಟೆಂಟ್ ಆಗಿದೆ ಅಲ್ವಾ ವೇಲೆನ್ಸಿ? ಸಾರಿ ಇದು ಕಾನ್ಸ್ಟೆಂಟ್ ಇಲ್ಲ, ಇದು ಇನ್ಕ್ರೀಸ್ ಆಗ್ತಿದೆ ಅಲ್ವಾ? 1, 2, 3, 4, 5, 6 ಅಂತ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಅಂದ್ರೆ ಲೆಫ್ಟ್ ಟು ರೈಟ್ ನೀವು ಮೂವ್ ಆದ್ರೆ ಏನಾಗ್ತಿದೆ, ಇಲ್ಲಿ ವೇಲೆನ್ಸಿ ಇನ್ಕ್ರೀಸ್ ಆಗುತ್ತೆ. ನೆನ್ಪಿಟ್ಕೋಬೇಕು, ಗೊತ್ತಾಗಿದ್ಯಾ? ಲೆಫ್ಟ್ ಟು ರೈಟ್ ಮೂವ್ ಆಗ್ಬೇಕಾದ್ರೆ ವೇಲೆನ್ಸಿ ಏನಾಗುತ್ತೆ, ಇಲ್ಲಿ ಇನ್ಕ್ರೀಸ್ ಆಗುತ್ತೆ. ಅದೇ ನೀವು ಡೌನ್ ದ ಗ್ರೂಪ್ ಹೋದ್ರೆ ವೇಲೆನ್ಸ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ವೆರಿ ಗುಡ್, ಯಾರು ಹೇಳಿದ್ರು? ಸೇಮ್ ಇರುತ್ತೆ. ಹೌದು, ಗುಡ್, ಸೇಮ್ ಇರುತ್ತೆ. ಡೌನ್ ದ ಗ್ರೂಪ್ ನೆನ್ಪ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ ಒಂದ್ ಕಡೆ. ಡೌನ್ ದ ಗ್ರೂಪ್ ವೇಲೆನ್ಸಿ is constant. Okay, along the period Increasing. along the period valency increases. ಗೊತ್ತಾಗ್ತಿದ್ಯಾ? Down the. ಅರ್ಥ ಆಯ್ತಾ ಇಲ್ವಾ? ಇದು ಅರ್ಥ ಆಯ್ತು ಸರ್. ಕ್ಲಿಯರ್ ಆಗಿದ್ಯಾ? Yes sir. So this is very important. ಇದನ್ನ ನೆನಪು ನೋಡಿ. The valency of representative elements. Representative elements ಅಂದ್ರೆ ಯಾವ್ದು? 1, 2, 3. Representative S black elements. S block ಒಂದೇನಾ? S and P. S and P block ಎರಡನ್ನೂ representative elements ಅಂತ ಕರಿತೀವಿ.
usually equal to the number of electrons in the outermost orbitals and or equal to the 8 minus the number of outermost electrons. ಹೇಳಿಲ್ವಾ ನಾನು 8 minus ಅಂತ? ಹಾ ನೋಡಿ, ಈ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಂದ್ರೆ ಎಸ್ ಮತ್ತೆ ಪಿ ಬ್ಲಾಕ್ ಅಲ್ಲಿ ಇರುವಂತಹ ಎಲಿಮೆಂಟ್ ಗಳದು ವೇಲೆನ್ಸಿ ಏನಾಗಿರುತ್ತದೆ, ಈಕ್ವಲ್ ಟು ದ ನಂಬರ್ ಆಫ್ ಎಲೆಕ್ಟ್ರಾನ್ ಇನ್ ದ ಔಟರ್ ಮೋಸ್ಟ್ ಆರ್ಬಿಟಲ್. ಓಕೆ, ಔಟರ್ ಮೋಸ್ಟ್ ಅಲ್ಲಿ ಆರ್ಬಿಟಲ್ ಇರುವಂತಹ ಎಲೆಕ್ಟ್ರಾನ್ ಗೆ ಈಕ್ವಲ್ ಆಗಿರಬಹುದು, ಅಥವಾ ಅದನ್ನ 8 ಇಂದ ಮೈನಸ್ ಮಾಡಿದಾಗ ಬರುತ್ತಲ್ಲ ಅದಕ್ಕೆ ಈಕ್ವಲ್ ಆಗಿರ್ಬೋದು. ಅದಕ್ಕೆ ನಿಮ್ಗೆ ಇಲ್ಲಿ ಎರಡೆರಡು ಬರ್ತಾರ. ಕ್ಲಿಯರ್ ಆಗಿದ್ಯಾ? ಓಕೆ. ಸೊ ಹಾಗೆ ನೆಕ್ಸ್ಟ್ ನೋಡೋದಾದ್ರೆ ಇದೆ ನೋಡಿ, ನೆಕ್ಸ್ಟ್ ನಮ್ಗಿರೋದು ಆಕ್ಸಿಡೇಷನ್ ಸ್ಟೇಟ್. ಸೊ ಏನ್ ಆಕ್ಸಿಡೇಷನ್ ಸ್ಟೇಟ್ ಅಂದ್ರೆ, ಆಕ್ಸಿಡೇಷನ್ ಸ್ಟೇಟ್ ಆಫ್ ಎನ್ ಎಲಿಮೆಂಟ್ ಇನ್ ಎ ಪರ್ಟಿಕ್ಯುಲರ್ ಕಾಂಪೌಂಡ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ charge acquired by its atom on the basis of electronegativity consideration from other atoms in the molecule. ಅಂದ್ರೆ ಏನಿದು ಆಕ್ಸಿಡೇಷನ್ ಸ್ಟೇಟ್ ಅಂದ್ರೆ, ಆಕ್ಸಿಡೇಷನ್ ಸ್ಟೇಟ್ is nothing but it is the charge, actual charge possessed by the element. ಗೊತ್ತಾಗ್ತಿದ್ಯಾ? ಅರ್ಥ ಆಗ್ತಿದೆಯಾ ಇಲ್ವಾ ನಿಮ್ಗೆ? ನೋಡಿ, actual charge ಹೇಳ್ತೀನಿ ನೋಡಿ, actual charge possessed by an element. ಓಕೆ, ಈಗ ಫಾರ್ ಎಕ್ಸಾಂಪಲ್ ಸೋಡಿಯಂ ತಗೋತೀನಿ ಅನ್ಕೊಳ್ಳಿ. ಓಕೆನಾ, ಸೋಡಿಯಂಗೆ ಪ್ಲಸ್ ಮಾತ್ರ ಇರುತ್ತೆ, ಹೌದಾ? ಸೋಡಿಯಂ 3+ ಸಾಧ್ಯ ಇದೆಯಾ ಹೇಳಿ? ಸೋಡಿಯಂ 2+ ಸಾಧ್ಯ ಇದೆಯಾ ಹೇಳಿ? ನೋ ಸರ್. ಸಾಧ್ಯ ಇಲ್ಲ. ನಾನು ಮೊನ್ನೆನೇ ಹೇಳಿದೀನಿ, ಅಯನೈಸೇಷನ್ ಅಂತ ಹೇಳ್ಬೇಕಾದ್ರೆ ಸ್ಟೇಬಲ್ ಆಗುತ್ತೆ, ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಇರುತ್ತೆ ಅಂತ, ಅಲ್ವಾ? ಸೊ ಹಾಗಾಗಿ ನೀವು ಅಬ್ಸರ್ವ್ ಮಾಡಿದಿರಾ, ಎಣ್ಣೆಗೆ ಒಂದೇ ಚಾರ್ಜ್, ಯಾವ್ದು? ಪ್ಲಸ್ ಮಾತ್ರ. ಅಂದ್ರೆ ಇದು +1 ಅಂತ ಬರಿಬೋದಲ್ವಾ ನಾವು? ಒಂದನ್ ಕೊಡಕ್ ಮಾತ್ರ. ಹಾ, ಒಂದನ್ ಕೊಡಕ್ ಮಾತ್ರ. ಇದ್ರದ್ದು ವೇಲೆನ್ಸ್ ಎಷ್ಟು ಸೋಡಿಯಂದು? 1. ಹೌದಲ್ವಾ? ಚಾರ್ಜ್ ಎಷ್ಟು? 1 ಗೊತ್ತಾಗ್ತಿದ್ಯಾ? ವೇಲೆನ್ಸ್ ಇಸ್ ಈಕ್ವಲ್ ಟು ಚಾರ್ಜ್ ಅಂತ Sir. ಆಗ್ತಿದ್ಯಾ ಇಲ್ವಾ? ಈಗ ನೆಕ್ಸ್ಟ್ ಹೋಗೋಣಪ್ಪ. ಸೋಡಿಯಂ ಪಕ್ಕದ ಎಲಿಮೆಂಟ್. ಸೋಡಿಯಂ ಪಕ್ಕದ ಎಲಿಮೆಂಟ್ ಯಾವುದು? ಮೆಗ್ನೀಷಿಯಂ ಇದೆಯಾ? ಮೆಗ್ನೀಷಿಯಂ 2+ ತಾನೆ? ಮೆಗ್ನೀಷಿಯಂ 2+ ತಾನೆ? ಇದ್ರದ್ದು ವೇಲೆನ್ಸ್ ಎಷ್ಟು ಮೆಗ್ನೀಷಿಯಂದು? 2. ವೇಲೆನ್ಸಿ ಕೂಡ 2, ಚಾರ್ಜ್ ಕೂಡ 2. ಗೊತ್ತಾಗ್ತಿದ್ಯಾ? ಅರ್ಥ ಆಗ್ತಿದ್ಯಾ ಹೇಳ್ತಾ ಇರೋದು? ಕ್ಲಾರಿಟಿ ಸಿಗ್ತಾ ಇದೆಯಾ ನಿಮ್ಗೆ? ಹಾ, ಈಗ ನೈಟ್ರೋಜನ್ ಬರೋಣ. ಓಕೆ, ನೈಟ್ರೋಜನ್ ಏನ್ ಬರಿತೀವಿ? 3- ಅಂತ ಬರೀತೇವೆ. ಓಕೆ, ಆಕ್ಸಿಜನ್ ಏನ್ ಬರೀತಾರೆ? 2- ಅಂತ ಬರೀತಾರೆ, ಹೌದಾ ಇಲ್ವಾ? 3 ವೇಲೆನ್ಸಿ ಅಂತ ಹೇಳಿದೀನ, 2 ವೇಲೆನ್ಸಿ ಅಂತ ಹೇಳಿದೀವ. ಫ್ಲೂರಿನ್ ಬಂದ್ರೆ -1. ಗೊತ್ತಾಗ್ತಿದೆಯಲ್ವ ನಿಮ್ಗೆ ಹೇಳಿ? ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಅದ್ರದ್ದು ವೇಲೆನ್ಸಿ ಅದ್ರ ಚಾರ್ಜ್ ಆಗಿರ್ತದೆ. ಈಗ ನೋಡಿ, ನಾನು ಇದಿಷ್ಟು ಬರ್ದಿರೋದು ಇಲ್ಲಿ, ಇವೆಲ್ಲ ನಾನ್ ಮೆಟಲ್ ಮೆಟಲ್, ಇದು 3 ನಾನ್ ಮೆಟಲ್ ಅಕ್ಸೆಪ್ಟ್ ಮಾಡ್ಬೇಕು ತಾನೆ ಎಲೆಕ್ಟ್ರಾನ್, ಅದಕ್ಕೆ ತಾನೇ ನೆಗೆಟಿವ್. ಇವೆಲ್ಲ ಮೆಟಲ್ ತಾನೆ ಇವೆರಡು, ಇದು ಡೊನೇಟ್ ತಾನೇ ಮಾಡ್ಬೇಕು. ಸೊ ಪಾಸಿಟಿವ್ ಬಂದಿದೆಯಲ್ಲ, ಅರ್ಥ ಆಗ್ತಿದ್ಯಾ ಹೇಳಿದ್ದು? ಹಾ, ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಅಂದ್ರೆ ಏನಿಲ್ಲ, ಇಟ್ ಈಸ್ ನ್ಯೂಮರಿಕಲಿ ಈಕ್ವಲ್ ಟು ದ ವೇಲೆನ್ಸಿ. ಅರ್ಥ ಆಗ್ತಿದ್ಯಾ? ವೇಲೆನ್ಸಿಗೆ ಈಕ್ವಲ್ ಆಗಿ ಇರುತ್ತೆ. ಬಟ್ ಇಲ್ಲಿ ಏನ್ ಚೇಂಜಸ್ ಅಂದ್ರೆ, ನಾವು ಅದಕ್ಕೆ ಸೈನ್ ನ ಕೊಡ್ತೀವಿ. ಪಾಸಿಟಿವ್ ಸೈನಾ ನೆಗೆಟಿವ್ ಸೈನಾ ಅಂತ ಕೊಡ್ತೀವಿ. ಎಲ್ಲಾ ನಾನ್ ಮೆಟಲ್ಸ್ಗೆ ಯಾವ ಸೈನ್ ಇರುತ್ತೆ? ನೆಗೆಟಿವ್ ಸೈನ್ ಇರುತ್ತೆ. ಎಲ್ಲಾ ಮೆಟಲ್ಸ್ಗೆ ಗೊತ್ತಾಯ್ತಾ? ಇದು ಅರ್ಥ ಆಗಿದ್ಯಾ ಈ ಪಾಯಿಂಟ್? ಈಗ ಆಕ್ಸಿಡೇಷನ್ ಸ್ಟೇಟ್ ಅಂದ್ರೆ ಗೊತ್ತಾಯ್ತಾ ನಿಮ್ಗೆ?
ಎಸ್ ಸರ್ ಗೊತ್ತಾಯ್ತು. ಸೊ ಆಕ್ಸಿಡೇಷನ್ ಸ್ಟೇಟ್ ಅಂದ್ರೆ ಇದು ಚಾರ್ಜ್ ಅಷ್ಟೇ. ನೀವು ವೇಲೆನ್ಸಿ ಅಂದಾಗ ಯಾವುದೇ ಒಂದು ಪಾಸಿಟಿವ್ ನೆಗೆಟಿವ್ ಹಾಕಲ್ಲ. ನೀವು ಆಕ್ಸಿಡೇಷನ್ ಅಂದಾಗ ಏನ್ ಮಾಡ್ತೀರಾ, ಪಾಸಿಟಿವ್ ನೆಗೆಟಿವ್ ನ ಇಂಡಿಕೇಟ್ ಮಾಡ್ಬೇಕು. ಅದಕ್ಕೆ ಅದನ್ನ ನಾವು ಚಾರ್ಜ್ ಅಂತ ಕರಿತೀವಿ. ಈಗ ನಿಮ್ಗೆ ಫಿಸಿಕ್ಸ್ ಅಲ್ಲಿ ಆಗ್ಲಿ ಯಾವ್ದ್ರಲ್ಲಿ ಹೇಳ್ಬೇಕಾದ್ರು ಚಾರ್ಜಸ್ ಅಂದ ತಕ್ಷಣ ಪಾಸಿಟಿವ್ ನೆಗೆಟಿವ್ ಇದ್ದೇ ಇರುತ್ತಾ, ಎಸ್ ಸರ್. ಹೌದಲ್ವಾ? ಸೊ ಹಾಗಾಗಿ ನಾವ್ ಇಲ್ಲಿ ಏನ್ ಮಾಡ್ತೀವಿ, ನ್ಯೂಮರಿಕಲಿ ವೇಲೆನ್ಸಿ ಅಂಡ್ ಆಕ್ಸಿಡೇಷನ್ ಆರ್ ಸೇಮ್, ಹೌದಾ? ಎಸ್ ಸರ್. ಬಟ್ ಅಲ್ಲಿ ಏನ್ ಮಾಡ್ತೀವಿ ನಾವು, ಚಾರ್ಜ್ ಇಂಡಿಕೇಟ್ ಮಾಡೋದಕ್ಕೆ ಪಾಸಿಟಿವ್ ನೆಗೆಟಿವ್ ಅಂತ ಬರ್ಕೋತೀವಿ ಅಷ್ಟೇ. ಗೊತ್ತಾಗಿದೆ ಇದು? ಕ್ಲಿಯರ್ ಆಗಿದೆ ಎಲ್ರಿಗೂ ಇದು? ಎಸ್ ಸರ್. ಓಕೆ.